ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹ್ಯ ನಾಳಿನ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನಾನು ಇವತ್ತು ಅಜಿತ್ ಮತ್ತು ಭೂಮಿ ಕಾಂಟ್ರಾಕ್ಟ್ ಮದುವೆ ವಿಚಾರಕ್ಕೆ 1 ವಾರಗಳು ಉಳ್ಕೊಂಡಿದೆ. ಆದರೆ ಅಷ್ಟರಲ್ಲಿ ಪ್ರೀತಿ ಮನಸ್ಸಲ್ಲಿ ಇರೋದು ಆಚೆ ಹೇಳ್ಕೊಳ್ಳೇಬೇಕು. ಅಜಿತ್ ಇಷ್ಟು ನಿಷ್ಠೂರವಾಗಿ ನಡ್ಕೋತಿರೋದನ್ನ ಭೂಮಿ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಅವಳು ಕೊನೆಗೂ ಲಕ್ಷ್ಮಕ್ಕನ ಹತ್ರ ಬಂದು ಆ ಒಂದು ಲೆಟರ್ನ ತೋರಿಸಿ ನನಗೆ ಸಾಹೇಬ್ರನ್ನ ಬಿಟ್ಟು ಇರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಳೆ. ಈಗ ಲಕ್ಷ್ಮಕ್ಕ ಭೂಮಿ ನಿನ್ನ ಪ್ರೀತಿನ ನಾನು ಸಾಹೇಬ್ರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಆ ಕಡೆ ಅಜಿತ್ತು ಅಷ್ಟೇ, ಭೂಮಿಗೆ ಇಷ್ಟೊಂದೆಲ್ಲ ನೋವು ಕೊಡ್ತಿದ್ದೀನಿ ಸತ್ಯಣ್ಣ, ಇದನ್ನು ಅವಳ ಮುಖ ನೋಡೋಕ್ಕಾಗ್ತಾಯಿಲ್ಲ ನನಗೆ, ನನ್ನ ಮನಸ್ಸಲ್ಲಿರೋ ಪ್ರೀತಿ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದಾಗ, ನೋಡು ಜಿತ, ಇಲ್ಲಿವರೆಗೂ ನಿನ್ನ ಮಾತು ಕೇಳಿದೆ, ಆದರೆ ಇನ್ನು ಮುಂದೆ ನಾನು ಮಾತಾಡ್ತೀನಿ, ನನ್ನ ತಂಗಿಗೆ ನಿನ್ನ ಪ್ರೀತಿನ ನಾನು ಅರ್ಥ ಮಾಡ್ತೀನಿ ಅಂದ್ಬಿಟ್ಟು ಮುಖಾಮುಖಿ ಆಗ್ತಾ ಇದ್ದಾರೆ. ಈಗ ಲಕ್ಷ್ಮಕ್ಕ ಅಜಿತ್ಗೆ ಪ್ರೀತಿನ ಹೇಳಕ್ಕೆ ಹೋಗ್ತಿದ್ದಾರೆ, ಸತ್ಯಣ್ಣ ಭೂಮಿಗೆ ಪ್ರೀತಿನ ಅಜಿತ್ ಪ್ರೀತಿನ ಹೇಳಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಇವಾಗ ಆ ಒಂದು ಸಂಚಿಕೆ ಹೇಗಿರುತ್ತೆ, ಅಜಿತ್ ಮತ್ತು ಭೂಮಿ ಪ್ರೀತಿ ಒಪ್ಕೊಂಡು ಆದಮೇಲೆ ಅವರಿಬ್ಬರು ಎಷ್ಟು ಸಂತೋಷವಾಗಿರ್ತಾರೆ. ಸೊ ಇದು ಚೆನ್ನಾಗಿರುತ್ತೆ. ಒಂಥರ ಇಷ್ಟು ದಿನ ಅವರ ಪ್ರೀತಿನ ಹೇಳ್ಕೊಳಕ್ಕಾಗಿರಲಿಲ್ಲ, ಹೇಳ್ಕೊಂಡು ಅರ್ಥ ಆಗಿರಲಿಲ್ಲ. ಬಟ್ ಇವಾಗ ಆ ಸಂಚಿಕೆ ಹೇಗಿರುತ್ತೆ. ಸೊ ಅದಲ್ಲದೆ ಇವಾಗ ಅಶ್ವಿನಿ ರಾಣನ ಮಗಳು ಅಂತ ಬೇರೆ ಗೊತ್ತಾಗಿದೆ, ಅದ್ರದ್ದು ಸಹ ಸಂಚಿಕೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ದೇವಯಾನಿ ಶಾರದಾ ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಕ್ಕೆ ಹೋಗಿರ್ತಾಳೆ. ಆದರೆ ಅಲ್ಲಿಗೆ ಭೂಮಿ ಬರ್ತಾಳೆ. ಸೊ ಹಂಗಾಗಿ ಒಂದು ಏನೋ ಮ್ಯಾನೇಜ್ ಮಾಡಿ, ಅಯ್ಯೋ ಶಾರದಕ್ಕ ಎಷ್ಟು ಮಗು ಥರ ಮಲಗಿದ್ದಾರೆ ಅಲ್ವಾ, ಜಸ್ಟ್ ನೋಡೋಣ ಅಂತ ಬಂದೆ, ಲೈಟ್ ಉರಿತಿತ್ತಲ್ಲ ಅಂದ್ಬಿಟ್ಟು ಮ್ಯಾನೇಜ್ ಮಾಡಿ ದೇವಯಾನಿ ಹೋಗ್ತಾಳೆ. ಆದರೆ ಭೂಮಿಗೆ ಸಣ್ಣ ಅನುಮಾನ, ಯಾಕೆಂದರೆ ಟ್ಯಾಬ್ಲೆಟ್ ಬಾಕ್ಸು ಒಳಗಡೆ ಇಕ್ಕಿದೆ ಕಬೋರ್ಡಲ್ಲಿ, ಆಚೆ ಹೆಂಗೆ ಬಂತು ಅಂದ್ಬಿಟ್ಟು ದೇವಯಾನಿ ಮೇಲೆ ಅನುಮಾನ. ಇದನ್ನು ಅಜಿತ್ ಸಾಹೇಬ್ರಿಗೆ ಹೇಳಬೇಕು ಅಂತ ಭೂಮಿ ಅಂದ್ಕೊತಾಳೆ. ಇನ್ನು ಅಜಿತ್ಗೆ ಎಲ್ಲ ರೆಡಿ, ಪ್ರಿಪ್ರೇಷನ್ ರೂಮಲ್ಲಿ ಬಟ್ಟೆ ಎಲ್ಲನೂ ಸಹ ರೆಡಿ ಮಾಡ್ತಾಳೆ. ಅಜಿತ್ ಇದ್ದವರು ಇದನ್ನೆಲ್ಲ ನೀನು ಮಾಡೋ ಅವಶ್ಯಕತೆ ಇಲ್ಲ, ಇನ್ನೊಂದು ವಾರ ಆದಮೇಲೆ ಎಲ್ಲ ನಾನೇ ಮಾಡ್ಕೋಬೇಕಲ್ವಾ, ನೀನು ಯಾಕೆ ಇದೆಲ್ಲ ಮಾಡ್ತಾ ಇದೆಯಾ ಅಂದಾಗ, ಸಾಹೇಬ್ರೆ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಅಂದಾಗ, ಅದೇನು ವಿಚಾರ ಹೇಳು, ಏನಾದರೂ ಹೇಳ್ಬೇಕಿತ್ತಾ, ಇನ್ನೊಂದು ವಾರ ನಿನಗೆ ಹಿಂಸೆ ಆಗ್ತಾ ಇದೆಯಾ ಅಂದ್ಬಿಟ್ಟು ಸತಿ ಅಜಿತ್ ಅದೇ ರೀತಿ ಮಾತಾಡ್ತಿರ್ತಾರೆ. ಇನ್ನು ಮನೇಲಿ ಎಲ್ಲರೂ ಊಟಕ್ಕೆ ಕೂತಾಗ ನಮ್ಮ ಶ್ರವಣ್ಣು, ಸಂಗೀತ, ದೇವಯಾನಿ ಎಲ್ಲರೂ ಸಹ ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಹೋಗಿರ್ತಾರೆ. ಸೊ ಅವರು ಸಡನ್ನಾಗಿ ಎಲ್ಲರೂ ಬಂದಾಗ, ಮಾವ ಮದುವೆ ಡೇಟ್ ಫಿಕ್ಸ್ ಆಯಿತಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಭೂಮಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಕೇಳಿದಾಗ, ಅಯ್ಯೋ ನಮಗಿಂತ ನಿಮಗೆ ಅರ್ಜೆಂಟ್ ಇದೆಯಲ್ಲ ಅಂದಾಗ, ಒಂದು ವಾರದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ, ಶ್ರೀರಾಮನವಮಿ ದಿನ, ಅದು ಬಿಟ್ಟರೆ ಇನ್ನೊಂದು 15 ದಿವಸಕ್ಕೆ ಒಂದು ಮುಹೂರ್ತ ಇದೆಯಂತೆ ಅಂದಾಗ, ಅಯ್ಯೋ ಒಂದು ವಾರದಲ್ಲೇ ಇದೆಯಲ್ಲ ಬಾವ, ಅದರಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳ್ತಾಳೆ, ಅಯ್ಯೋ ಚಿಕ್ಕಮ್ಮ ಅಷ್ಟು ಅರ್ಜೆಂಟ್ ಯಾಕೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ, ಇನ್ನೊಂದು ಮುಹೂರ್ತ ಇದೆಯಲ್ಲ ಅದರಲ್ಲಿ ಮಾಡಿದ್ರಾಯ್ತು ಅಂತ ಅಶ್ವಿನಿ ಹೇಳ್ತಾಳೆ. ಯಾಕೆ ಅಶ್ವಿನಿ, ಆ ಮುಹೂರ್ತದಲ್ಲಿ ನೀನು ಮಾಡ್ಕೋಬೇಕು ಅಂತ ಇದೆಯಾ ಆಗ, ಹೌದಲ್ವಾ, ಇಬ್ಬರು ಮದುವೆನೂ ಒಂದೇ ಸತಿ ಮಾಡಿಬಿಡ್ಬೋದು, ಪುಟ್ಟ ನಿನ್ನ ಹುಡುಗ ಎಲ್ಲಿ, ಅವನ್ನ ಪರಿಚಯ ಮಾಡಿಸ್ಲಿಲ್ಲ ಅಂದ್ಬಿಟ್ಟು ಶ್ರವಣ್ ಕೇಳ್ತಾರೆ. ಅದು ಅಪ್ಪ ಅವರು ಯಾವುದೋ ಟ್ರಿಪ್ಪಲ್ಲಿದ್ದಾರೆ, ಬಂದಮೇಲೆ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಮ್ಯಾನೇಜ್ ಮಾಡ್ತಾಳೆ. ಅಷ್ಟರಲ್ಲಿ ದೇವಯಾನಿಗೆ ಭದ್ರಾ ಒಂದು, ಇವಳು ರಾಣನ ಮಗಳು, ದೊಡ್ಡ ಕ್ರಿಮಿನಲ್ಲು, ಇವಳು ಯಾವ ಉದ್ದೇಶ ಇಟ್ಕೊಂಡು ನಿಮ್ಮ ಮನೆಗೆ ಬಂದಿದ್ದಾಳೋ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿದಾಗ, ಇನ್ನು ದೇವಯಾನಿ ಮತ್ತು ಭದ್ರಾ ಸೇರಿ ಒಂದು ಜಾಲನ ಸೃಷ್ಟಿ ಮಾಡಿರ್ತಾರೆ ಈ ಅಶ್ವಿನಿನ ಹಿಡ್ದಾಕಕ್ಕೆ. ಇವಳು ಯಾಕೆ ನಮ್ಮ ಮನೆಗೆ ಬಂದಿದ್ದಾಳೆ, ನಚ್ಚಿನ ಮದುವೆ ಆಗಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ, ಯಾಕೆ ಈ ರೀತಿ ಆಸ್ತಿ ಒಡೆಯಕ್ಕೆ ಮಾಡ್ತಾ ಇದ್ದಾಳೆ, ಇವಳ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಇಬ್ಬರು ಸಹ ಒಂದು ಜಾಲನ ಸೃಷ್ಟಿ ಮಾಡಿರ್ತಾರೆ. ಆ ದೇವಯಾನಿದಳು, ಭಾವ ಇಬ್ಬರು ಮದುವೆನೂ ಒಂದೇ ಸತಿ ಮಾಡಿಬಿಡೋಣ ಇನ್ನೇನು ಅಂದಾಗ, ಅಜಿತ್ ಇದ್ದವರು, ಹೌದು ಅತ್ತೆ ನೀವು ಹೇಳ್ತಾರೆ ಸರಿ, ನಮಗೂ ಒಂದು ಇತಿಹಾಸ ಇರ್ತೈತೆ, ಒಂದೇ ಸತಿ ಇಬ್ಬರು ಮದುವೆ ಮಾಡಿದ್ರೆ ಎಷ್ಟು ಖುಷಿ ಅಲ್ವಾ ಅಂದಾಗ, ಹೌದೌದು ನೋಡಮ್ಮ ಮನಸ್ವಿನಿ ಆದಷ್ಟು ಬೇಗ ಹುಡುಗನ ಕರೆಸು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಈ ಕಡೆ ಅಶ್ವಿನಿಗೆ ತಲೆ ಕೆಡ್ತಾ ಇರುತ್ತೆ. ಇನ್ನು ಅಜಿತ್ ಮತ್ತು ಭೂಮಿ ಊಟ ಕೂತ್ಕೊಂಡಾಗ ಅಜಿತ್ ಮೊದಲನೇ ತುತ್ತು ಭೂಮಿ ಕೂಡ ತಿನ್ಸಕ್ಕೆ ಹೋಗ್ತಾರೆ. ವಾ ಇಷ್ಟು ಜೋಡಿ ನೋಡಿ ಎಷ್ಟು ಖುಷಿ ಆಗ್ತದೆ ಈ ಜೋಡಿ ನೋಡಿ, ತಿನ್ಸಿ ಅಂದಾಗ, ಅದಕ್ಕೆ ಇವತ್ತು ಬ್ರೋಗೆ ನೀವು ತಿನ್ಸಿ ಅಂತ ನಚ್ಚಿ ಹೇಳ್ತಾರೆ. ಇವರಿಬ್ಬರು ನಡುವೆ ಎಷ್ಟೇ ಜಗಳ ಕಿತ್ಲಾಟ ಇದ್ರೂ ಆ ಪ್ರೀತಿ ಮರೆಯೋಕ್ಕಾಗೋದೇ ಇಲ್ಲ. ಇನ್ನು ಈ ವಿಚಾರ ಭಾಗ್ಯಮ್ಮಂಗೆ ಗೊತ್ತಾಗಿ, ಭೂಮಿ ನೀನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ವಿಚಾರಣೆ ಮಾಡಿದಾಗ, ಏನು ಸುಳ್ಳು ಹೇಳ್ತಿದ್ದೀನಮ್ಮ ಅಂದಾಗ, ನೀನು ನಿನ್ನೆ ಸಾಹೇಬರು ನಿನ್ನ ಮೇಲೆ ಕೂಗಾಡ್ತಿದ್ರು, ನಾನು ಮತ್ತು ಸಂಗೀತಮ್ಮ ಬಂದಾಗ ಇಲ್ಲ ನಾ ಸದಾನಂದಣ್ಣನ ಜೊತೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ನಿನ್ನ ಬಗ್ಗೆ ನನಗೆ ಗೊತ್ತಾಗಲ್ವಾ, ಯಾಕೆ ಸುಳ್ಳು ಹೇಳಿದೆ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಅಮ್ಮ ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ನೋಡು ಭೂಮಿ ನೀನು ನನ್ನ ಮಗಳು, ನಿನ್ನ ಮುಖದಲ್ಲೇ ಹೇಳ್ತೀನಿ ನೀನು ಸುಳ್ಳು ಹೇಳ್ತಿದ್ಯಾ ಅಂದ್ಬಿಟ್ಟು ಅಂದಾಗ, ಅಯ್ಯೋ ಅಮ್ಮ ಏನೂ ಇಲ್ಲ ನನ್ನ ಕೆಲಸ ಇದೆ ಅಂದ್ಬಿಟ್ಟು ಅಲ್ಲಿಂದ ಭೂಮಿ ತಪ್ಪಿಸ್ಕೊಂಡು ಆಚೆ ಬಂದ್ಬಿಡ್ತಾಳೆ. ಭೂಮಿ ಮನಸ್ಸಲ್ಲಿ ತುಂಬ ನೋವಿರುತ್ತೆ, ಸಾಹೇಬ್ರು ಈ ಥರ ನಡ್ಕೋತಾ ಇರೋದು ಅಂತ ಅವಳಿಗೆ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ. ಇನ್ನು ಅದನ್ನು ಸ್ಟೇಷನ್ ಹತ್ರ ಸತ್ಯಣ್ಣ ಸಿಕ್ಕಿ ಅಜಿತ್ಗೆ, ಅಜಿತ ಇದು ಯಾಕೋ ಆ ಹುಡುಗಿ ಮುಖ ನೋಡೋಕ್ಕಾಗ್ತಿಲ್ಲ ಕಣೋ, ಈ ರೀತಿ ನೀನು ನಡ್ಕೊಂಡ್ರೆ ಏನೋ ಸಿಗುತ್ತೆ ಅಂದಾಗ, ಸತ್ಯಣ್ಣ ದಯವಿಟ್ಟು ನನ್ನ ಬಿಟ್ಬಿಡಿ, ಇನ್ನೊಂದು ವಾರ ಆದಮೇಲೆ ಭೂಮಿ
ಹೋದಾಗ ನಾನು ಏನಂತ ಹೇಳಿ, ಅವಳ ಮನಸ್ಸಲ್ಲಿ ನನಗೆ ಗೆಳೆಯನ ಸ್ಥಾನ ಇದೆ, ನನ್ನ ಮನಸ್ಸಲ್ಲಿ ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ, ಆದರೆ ಅವಳಿಗೆ ಅದು ಬರಬೇಕಲ್ವಾ ಅಂದ್ಬಿಟ್ಟು ಹೇಳಿದಾಗ, ನೋಡು ಅಜಿತಾ, ನಿನ್ನ ಪ್ರೀತಿನ ನಾನು ಭೂಮಿಗೆ ಹತ್ರ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ರೆ, ಈ ಕಡೆ ನಮ್ಮ ಲಕ್ಷ್ಮಕ್ಕನ ಹತ್ರಕ್ಕೆ ಬಂದು ಭೂಮಿ ಆ ಒಂದು ಲೆಟರ್ ಡೈರಿನ ಕೊಟ್ಟು, ಲಕ್ಷ್ಮಕ್ಕ ನಾನು ಸಾಹೇಬ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ, ಭೂಮಿ ನೀನು ಏನು ಹೇಳ್ತಿದ್ದೀಯ ಅಂದಾಗ, ಹೌದು ಲಕ್ಷ್ಮಕ್ಕ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಆದರೆ ಸಾಹೇಬ್ರು ನಾನು ಒಂದು ವಾರದ ಮೇಲೆ ಆಚೆ ಹೋಗಬೇಕು ಅನ್ನೋದನ್ನ ಗಂಭೀರವಾಗಿ ಹೇಳ್ತಾ ಇದ್ದಾನೆ ಅಂದಾಗ, ಅಯ್ಯೋ ಭೂಮಿ ಈಗ ಏನು ಮಾಡೋದು, ಸಾಹೇಬ್ರಿಗೆ ವಿಚಾರ ಹೇಳಿಲ್ವಾ ನೀನು ಅಂದಾಗ, ಹೇಳಿಲ್ಲ ಲಕ್ಷ್ಮಕ್ಕ ಅಂದಾಗ, ಸರಿ ಆಯಿತು, ಈ ವಿಚಾರದ ಬಗ್ಗೆ ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಲಕ್ಷ್ಮಕ್ಕ ಒಪ್ಕೋತಾರೆ. ಈಗ ಸತ್ಯಣ್ಣ ಮತ್ತು ಲಕ್ಷ್ಮಕ್ಕ ಇಬ್ಬರು ಸಹ ಇವರಿಬ್ಬರು ಪ್ರೀತಿಗೆ ಸೇತುವೆ ಆಗ್ತಾ ಇದ್ದಾರೆ. ಒಟ್ಟಲ್ಲಿ ಈ ಜೋಡಿ ಒಂದಾದರೆ ಚೆನ್ನಾಗಿರುತ್ತೆ. ಅಜಿತ್ ಭೂಮಿಗೆ ಬೈಯೋದನ್ನ ಕಣ್ಣಾರೆ ನೋಡೋಕ್ಕಂತೂ ಆಗಲ್ಲ. ಭೂಮಿ ಒಳ್ಳೆತನಕ್ಕೆ ಅಜಿತ್ ಸೋತೋಗಿದ್ದಾರೆ. ಅಜಿತ್ನ ಈ ಒಂದು ದೊಡ್ಡ ಗುಣಕ್ಕೆ, ಆ ಒಂದು ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ಕೆಲಸ, ಅದೆಲ್ಲನೂ ಸಹ ಭೂಮಿಗೆ ತುಂಬಾ ಇಷ್ಟ. ಹಂಗಾಗಿ ಈ ಜೋಡಿ ಯಾವಾಗಲೂ ಜೊತೆಗಿರಬೇಕು ಅನ್ನೋದು ಇವರಿಬ್ಬರು ಆಸೆ, ನಮ್ಮ ಆಸೆನೂ ಸಹ ಅಷ್ಟಾಗಿದೆ. ಈಗ ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಈ ಕಡೆ ಲಕ್ಷ್ಮಕ್ಕ ಸತ್ಯಣ್ಣ ಇಬ್ಬರು ಸಹ ಬರ್ತಾ ಇದ್ದಾರೆ. ನೋಡೋಣ ಈ ಜೋಡಿ ಈಗಾದರೂ ಒಂದಾಗುತ್ತಾ ಅಂತ. ಜೊತೆಗೆ ನಮ್ಮ ಅಶ್ವಿನಿನ ಹಿಡ್ದಾಕಕ್ಕೆ ಭದ್ರಾ ಮತ್ತು ದೇವಯಾನಿ ಹೂಡಿರೋ ಪ್ಲ್ಯಾನೇ ಬೇರೆ. ಶ್ರವಣ್ಗೆ ಇವಳು ಮನಸ್ವಿನಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಒಂದಷ್ಟು ರಾಣ ಜೊತೆ ಇರೋ ಫೋಟೋಸು, ಇವಳು ರಾಣನ ಮಗಳು ಅನ್ನೋದಕ್ಕೆ ಪೂರಕವಾಗಿ ಸಿಗುವಂಥ ವಿಡಿಯೋಸ್ಗಳನ್ನ ಎಲ್ಲನೂ ಸಹ ದೇವಯಾನಿ ಕಲೆಕ್ಟ್ ಮಾಡ್ತಾ ಇದ್ದಾಳೆ. ಸೊ ಈ ಜಾಲದಲ್ಲಿ ಅಶ್ವಿನಿ ಸಿಗಾಕ್ಕೋತಾಳ. ಈಗ ಸಿಗಾಕೊಂಡಾದ್ಮೇಲೆ ಶ್ರವಣ್ಗೆ ಗೊತ್ತಾದರೆ ಇವಳು ಮನಸ್ವಿನಿ ಅಲ್ಲ ಅನ್ನೋದು ಎಷ್ಟು ದೊಡ್ಡ ನೋವಾಗುತ್ತೆ, ಅದು ಸಹ ನೋಡೋಣ. ನಿಮಗೆ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಒಂದು ಆ ವಿಡಿಯೋಗೆ ಒಂದು 50 ಜನನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಖುಷಿ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.